ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು MS ಆಲ್ ಇನ್ ಒನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತೊಂದು ಮಳೆಗಾಲಕ್ಕೆ ಖಾರವಾಗಿ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಚುರುಮುರಿ ರೆಸಿಪಿ, ಸ್ನ್ಯಾಕ್ಸ್ ಅಂತ ಕೂಡ ಇದನ್ನ ಕರಿಬೋದು ನಾವು. ಎಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಿ ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ. ಬನ್ನಿ ಈ ಮಂಡಕ್ಕಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಮೊದಲನೇದಾಗಿ ಹಸಿಮೆಣಸಿನ್ಕಾಯಿ ಬೇಕು, ಹಾಗೆ ಕೊತ್ತಂಬರಿ ಸ್ವಲ್ಪ ಭಾಳನೇ ತೊಗೊಳ್ಳಿ. ಕರಿಬೇವು ಕೊತ್ತಂಬರಿನ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಬೆಳ್ಳುಳ್ಳಿ ತೊಗೊಳ್ಳಿ. ಬೆಳ್ಳುಳ್ಳಿನ ಒಂದು 3ರಿಂದ 4 ಕ್ವಾಂಟಿಟಿ, ನೀವು ಮಂಡಕ್ಕಿ ಎಷ್ಟು ತೊಗೊತೀರೋ ಆ ಕ್ವಾಂಟಿಟಿ ಮೇಲೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ, ತುಂಬ ಪೇಸ್ಟ್ ಬರೋ ಹಾಗೆ ಕ್ಲೀನಾಗಿ ಸ್ಮ್ಯಾಶ್ ಆಗಿ ಮಾಡ್ಕೊಂಡ್ಬಿಟ್ಟು ಜಜ್ಜಿಟ್ಕೊಳ್ಳಿ. ನಂತರ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 5ರಿಂದ 6 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಒಂದು ಸಣ್ಣ ಉರಿಲಿ ಇಟ್ಟು ಕಾಯಿಸಿ ಶೇಂಗಾ ಹಾಕ್ಕೊಳ್ಳಿ. ಶೇಂಗಾನ ಒಗ್ಗರಣೆಲಿ ಹಾಕೋಕ್ಕಿಂತ ಸಪ್ರೇಟಾಗಿ ಅದನ್ನು ಕರೆದ್ಬಿಟ್ಟು ತೆಗೆದಿಟ್ಕೊಳ್ಳಿ. ಯಾಕಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ. ನಾವು ಮೇಲ್ಗಡೆ ಅಂದರೆ ಮಂಡಕ್ಕಿ ಕಲಿಸ್ಬೇಕಾದ್ರೆ ಮೇಲ್ಗಡೆ ಹಾಕ್ಕೊಂಡ್ರಾಯ್ತು ಅಂತ ನಾನು ಈ ರೀತಿ ಮಾಡ್ತೀನಿ. ನೀವು ಹಾಗೆ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ತುಂಬ ಒತ್ತಿಸ್ಬೇಡಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೆಂಪು ಆಗೋ ಹಾಗೆ ಮಾಡಿ ತಕ್ಕೊಂಡ್ಬಿಡಿ. ಹಾಗೆ ತದನಂತರ ನಾನು ಕರಿಬೇವನ್ನು ಹಾಗೆ ಮಾಡ್ಕೊತೀನಿ. ಮೇಲ್ಗಡೆ ಹಾಕಲಿಕ್ಕೆ ಚೆನ್ನಾಗಾಗುತ್ತೆ, ಅದರಲ್ಲೇ ಸಿಗಲ್ಲ ಕೈಗೆ, ಆಮೇಲೆ ಅಲಂಕಾರ ನೋಡ್ಲಿಕ್ಕೂ ಸರಿಯಾಗಲ್ಲ ಅಂತ ಈ ರೀತಿ ಮಾಡ್ಕೊತೀನಿ. ಕರಿಬೇವನ್ನು ಸಪ್ರೇಟಾಗಿ ಕರೆದ್ಬಿಟ್ಟು ತೆಗೆದಿಟ್ಕೋತೀನಿ. ಅದಾದ ನಂತರ ಜಜ್ಜಿರೋ ಬೆಳ್ಳುಳ್ಳಿನೂ ಸಹ ಅದಕ್ಕೆ ಸಣ್ಣ ಉರಿಲಿ ಹಾಕಿಬಿಟ್ಟು ಅದನ್ನ ಕಾಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಯಾಕಂದರೆ ಮತ್ತೆ ಅದೇ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದರೆ ತುಂಬ ಸೀದೋಗಿರೋ ಥರ ಆಗುತ್ತೆ. ಹಾಗಾಗಿ ಬೆಳ್ಳುಳ್ಳಿನೂ ಸಹ ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಸ್ವಲ್ಪ ಕೆಂಪು ಬಣ್ಣ ಬಂದ್ರತ್ಲೆ ಎತ್ತಿಟ್ಕೊಳ್ಳಿ ಸಾಕು. ಸಪ್ರೇಟಾಗಿ ಹಾಕಿ ಮತ್ತೆ ಅದನ್ನ ಕಲಸೋಣ, ಇಲ್ಲಾಂದರೆ ಮೆತ್ತಗಾಗುತ್ತೆ, ಕ್ರಿಸ್ಪಿಯಾಗಿರಲಿ ಅಂತ. ಇದಾದ ನಂತರ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ಹಾಗೆ ನಾವು ಈ ಒಂದು ಪೇಸ್ಟ್ ಮಾಡಿರ್ತೀವಲ್ಲ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿಬಿಟ್ಟು ಆ ಪೇಸ್ಟನ್ನು ಈ ಕಾದಿರೋ ಎಣ್ಣೆಯಲ್ಲಿ ಸುರಿದ್ಬಿಟ್ಟು ಚೆನ್ನಾಗಿ ಮುಗಿಸ್ತೀರಿ. ಯಾಕಂದರೆ ನಾವು ಹಸಿದು ಪೇಸ್ಟ್ ಮಾಡಿರ್ತೀವಲ್ವ, ಆ ಹಸಿ ವಾಸನೆಯಲ್ಲಿ ಹೋಗಬೇಕು. ಹಾಗೆ ಮಂಡಕ್ಕಿನ ಹಸಿದಾಗೆ ಕಲಸಿದ್ರೆ ಏನಾಗುತ್ತೆ, ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಈ ಹಸಿದು ರುಬ್ಬಿರೋದನ್ನು ಚೆನ್ನಾಗಿ ಮುಗಿಸ್ತಾ ಇರಬೇಕು. ಮುಗಿಸಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಮುಗಿಸಿ ತಗೋಬೇಕು. ಅದರಲ್ಲಿರೋ ಹಸಿ ಅಂಶ ಎಲ್ಲ ಚೆನ್ನಾಗಾಗುತ್ತೆ. ಆ ಒಂದು ಪರಿಮಳನೇ ಮಂಡಕ್ಕಿ ಟೇಸ್ಟ್ ಹೆಂಗಿರುತ್ತೆ ಅಂದರೆ, ಬೆಳ್ಳುಳ್ಳಿ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಇದು ಒಂದು ಅಡುಗೆಗೆ ಕೊತ್ತಂಬರಿ ಒಂದು ಅಡುಗೆ ರಾಜ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ತದನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮ್ಯಾಗಿ ಮಸಾಲೆ ಪೌಡ್ರ್ ಬಳಸ್ತಾ ಇದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದಾದ ನಂತರ ಸ್ವಲ್ಪ ಮುಗಿಸ್ತಾ ಇರಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದರಲ್ಲಂತೂ ಈ ಮಳೆಗಾಲದಲ್ಲಿ ತುಂಬ ಅದ್ಭುತವಾಗಿ ಅನಿಸುತ್ತೆ. ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಮನೇಲೇ ಬೇಗನೆ ಪಟ್ಟಂತ ಮಾಡ್ಕೋಬೋದು ಈ ಚುರುಮುರಿನ ನಾವು. ಆದರೆ ಈ ಮಂಡಕ್ಕಿ ಅಂದರೆ ನಾನು ಆಗಲೇ ತೋರಿಸಿದ್ನಲ್ಲ, ಆ ಥರದ ಮಂಡಕ್ಕಿ ನಮ್ಮ ಸೈಡ್ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಒಂದು ಕರಾವಳಿ ಸೈಡೆಲ್ಲ ಗಟ್ಟಿ ಮಂಡಕ್ಕಿ, ಬೆಂಗಳೂರಾಗಿರ್ಬೋದು ಆ ಸೈಡೆಲ್ಲ ಗಟ್ಟಿ ಮಂಡಕ್ಕಿ ಬರುತ್ತೆ. ಅಷ್ಟು ಟೇಸ್ಟ್ ಅನಿಸುತ್ತಲ್ಲೋ ನಾನು ಸಹ ಗೊತ್ತಿಲ್ಲ. ಬಟ್ ಈ ಥರ ಕ್ರಿಸ್ಪಿಯಾಗಿರೋ ಮಂಡಕ್ಕಿ ಆದರೆ ತುಂಬ ಸಖತ್ತಾಗಿ ಟೇಸ್ಟಾಗಿ ಬರುತ್ತೆ. ಇದ್ರ ಜೊತೆ ಹಸಿಮೆಣಸಿನ್ಕಾಯಿನ ಕರೆದಿಟ್ಕೊಂಡಿರಿ. ಮಿರ್ಚಿ ಆದರೂ ಪರವಾಗಿಲ್ಲ, ಬಟ್ ಮಿರ್ಚಿ ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳಿದರೆ ಹಸಿಮೆಣಸಿನ್ಕಾಯಿನ ಕರೆದಿಟ್ಕೊಳ್ಳಿ, ಓಕೆನಾ. ಒಂದು ಬೆಳ್ಳುಳ್ಳಿನ ನಾವು ಕರೆದು ತೆಗೆದಿಟ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನ ನೋಡಿ ನಾನು ಮತ್ತೆ ಇದಕ್ಕೆ ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ, ಕ್ರಿಸ್ಪಿಯಾಗೇ ಇರಲಿ ಅಂತೇಳಿ. ತುಂಬ ಬೇಯಿಸಿದ್ರೆ ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ಆ ಕ್ರಿಸ್ಪಿನೆಸ್ ನೋಡಿ ಇವಾಗ ಹಾಗೆ ಕಾಣ್ತಾ ಇದೆ, ನಿಮಗೆ ಗೊತ್ತಾಗ್ತಿದ್ದು ತೋರಿಸ್ತಾ ಇದ್ದೀನಿ. ನೀವು ಹೀಗೆ ಮಾಡ್ಕೊಳ್ಳಿ. ಕೆಮ್ಮು ಯಾರಿಗೆ ಈ ಶೀತ ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಶೀತದ ವಾತಾವರಣ ಜಾಸ್ತಿ ಇರುತ್ತೆ ಅಲ್ವಾ, ಈ ಬೆಳ್ಳುಳ್ಳಿ ತಿಂತಾ ಇದ್ದರೆ ಆ ಕೆಮ್ಮಾಗಿರ್ಬೋದು, ಆ ಶೀತದ ಇದೆಲ್ಲ ನಮ್ಮ ದೇಹದಲ್ಲಿ ಹೋಗುತ್ತೆ ಅಂತ ಹೇಳಿ ಈ ಥರ ಮಂಡಕ್ಕಿನೂ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು. ಒಂದು ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಂದು ಒಳ್ಳೆಯದು ಅಂತ ಹೇಳಿ. ಇಲ್ಲಿ ನೋಡಿ ಈ ಮಂಡಕ್ಕಿ ತೋರಿಸ್ತಿದ್ದೀನಲ್ಲ, ಇದು ನಮ್ಮ ಕಡೆ ಚೆನ್ನಾಗಿ ಸಿಗುತ್ತೆ. ಈ ಒಂದು ಕರಾವಳಿ ಸೈಡ್ ಸಿಗಲ್ಲ ಅಂತ ಹೇಳಿದ್ನಲ್ಲ, ಇದೇ ಮಂಡಕ್ಕಿ ನೋಡಿ ನಮ್ಮ ಕಡೆ ಇಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ. ಆದಷ್ಟು ನೀವು ಈ ಕಡೆ ಬರೋರು ಯಾರು ಇದ್ದರೆ ಈ ಮಂಡಕ್ಕಿ ತರಿಸ್ಕೊಳ್ಳಿ, ಈ ಮಂಡಕ್ಕಿನ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ ಕರಾವಳಿ ಸೈಡವರು.
ಒಗ್ಗರಣೆ ಆದ ತಕ್ಷಣವೇ ನೀವು ಕಲ್ಸೋಕೆ ಹೋಗಬೇಡಿ. ನಾನು ಸ್ವಲ್ಪ ಹೊತ್ತು ಒಂದು 5ರಿಂದ 10 ನಿಮಿಷ ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟಿರ್ತೀನಿ. ಯಾಕಂದರೆ ಒಗ್ಗರಣೆ ತಣ್ಣಗಾಗಬೇಕು. ನೀವು ಬಿಸಿ ಇದ್ದಂಗೆ ಕಲಸಿದ್ರೆ ಏನಾಗುತ್ತೆ, ಆ ಮಂಡಕ್ಕಿದ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ, ಮೆತ್ತಗಾಗುತ್ತೆ. ಈ ಮೇನ್ ಏನಂದರೆ ಮಳೆಗಾಲದಲ್ಲಿ ತಿನ್ನಬೇಕಪ್ಪ ಚಳಿಯಾಗಿ ಅಂದರೆ ಕುರುಮ್ ಅನ್ನಬೇಕು, ಚುರುಮುರಿ ಆ ಥರ ಕುರುಮ್ ಅಂತ ಇದ್ದರೆ ತಿನ್ಲಿಕ್ಕೆ ಟೇಸ್ಟ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದು ನೋಡಿಬಿಟ್ಟು ಹಾರಿದೇನೋ ಇಲ್ಲೋ ತಣ್ಣಗಾಗಲಿ ಅಂತೇಳಿ ನೋಡಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಏನಿದೆ ಕರಿಬೇವು, ಕೊತ್ತಂಬರಿ ಎಲ್ಲ ಇರುತ್ತಲ್ಲ, ಕರೆದಿಟ್ಕೊಂಡಿರ್ತೀರಲ್ಲ ಶೇಂಗಾ, ಅದನ್ನೆಲ್ಲ ಮೇಲ್ಗಡೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಪ್ರತಿಯೊಂದು ಗುಕ್ಕಿಗೂ ಬರ್ತಾ ಇರುತ್ತೆ, ನೀವು ಅದರಲ್ಲೇ ಕಲಿಸೋಕ್ಕಿನ್ನು. ಅದಾದ ನಂತರ ಅದೆಲ್ಲ ಕಲಸಿದ್ದಾಗಿದ್ದ ತಕ್ಷಣ ಕಡಲೆ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ಎಣ್ಣೆ ಅನಿಸಿರುತ್ತಲ್ಲ, ಮೇನ್ ಅಟ್ರಾಕ್ಷನ್ ಅಂದರೆ ಪುಟಾಣಿ ಹಿಟ್ಟು. ಕಡಲೆ ಪುಡಿ ಅಂದರೆ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಳಿ. ಪುಟಾಣಿ ಹಿಟ್ಟು ಹಾಕಿ ಸಹ ತುಂಬ ಚೆನ್ನಾಗಿ ಕಲಸಿ. ಅತಿ ಹೆಚ್ಚೂ ಆಗಬಾರ್ದು ಪುಟಾಣಿ ಹಿಟ್ಟು, ಹಾಗೆ ಕಡಿಮೆನೂ ಆಗಬಾರ್ದು. ನೋಡಿ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಅನಿಸೋದು, ಅಥವಾ ಹಿಟ್ಟು ಜಾಸ್ತಿ ಆದರೆ ಒಣಗಿದ ಥರ ಕಾಣಿಸ್ತಾ ಇರುತ್ತೆ. ಆ ಥರ ಎಲ್ಲ ಮಾಡ್ಕೋಬೇಡಿ, ನೋಡಿ ಕಲಿಸ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಮನೇಲಂತೂ ಮಂಡಕ್ಕಿ ಅಂದರೆ ತುಂಬ ಇಷ್ಟ. ಅದು ಮಾಡ್ತಾನೆ ಟೇಸ್ಟ್ ನೋಡಿಬಿಡ್ತಾರೆ, ಉಪ್ಪು ಹೇಗಿದೆ ಏನು ಅಂತ ಹೇಳಿ. ನೋಡಿ ಈಗ ಮಂಡಕ್ಕಿ ರೆಡಿಯಾಗಿದೆ. ಈ ರೀತಿ ಸರ್ವ್ ಮಾಡಿದ್ದೀನಿ. ನೀವು ನಿಮ್ಮ ಮನೆ ಕಡೆ ಅಥವಾ ನಿಮ್ಮೂರ ಕಡೆ ಯಾವ ರೀತಿ ಮಂಡಕ್ಕಿ ಮಾಡ್ತೀರಾ, ನೀವು ಈ ರೀತಿ ಮಂಡಕ್ಕಿ ಟ್ರೈ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸ್ಕೊಡಿ. ಹೇಗೆ ಬಂದಿತ್ತು ರೆಸಿಪಿ ಅಂತ ಟ್ರೈ ಮಾಡಿ. ಈ ಮಂಡಕ್ಕಿ ಏನಂತ ಹೇಳ್ಬೋದು ಅಂದರೆ ಎನಿ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನಾವು. ಯಾಕಂದರೆ ಪ್ರತಿ ಟೈಮ್ ನಾವು ಏನೋ ಒಂದು ಬೇರೆ ಸ್ನ್ಯಾಕ್ಸ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ಪದೇ ಮನೇಲಿ ನಾವು ಮಾಡೋವಂಥ ಸ್ನ್ಯಾಕ್ಸ್ ಯಾವುದು ಮಾಡ್ಕೋಬೋದು ಅಂದರೆ ಈ ಮಂಡಕ್ಕಿ. ಈ ಮಂಡಕ್ಕಿಲಿ ನಾವು ಅತಿ ಹೆಚ್ಚು ವೆರೈಟಿಗಳ್ನ ನೋಡ್ಬೋದು. ಖಾರದ ಮಂಡಕ್ಕಿ, ಬೆಳ್ಳುಳ್ಳಿ ಮಂಡಕ್ಕಿ, ಈ ರೀತಿ ಎಲ್ಲ. ಹೇಗೆ ಬಂದಿತ್ತು ರೆಸಿಪಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.